ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಸಿಂಪಲ್ ಡಿಸೈನ್ ಆಗಿರ್ತಕ್ಕಂಥ ಆರಿ ಎಂಬ್ರಾಯ್ಡಿಂಗ್ ವರ್ಕ್ನ ಯಾವ ಥರ ಮಾಡೋದು ಮತ್ತು ಯಾವ ಥರ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ನೋಡಿ. ಫಸ್ಟ್ ಅಂದರೆ ಸ್ಟೆಪ್ ವೈಸ್ ಸ್ಟೆಪ್ಪು ಪ್ರತಿಯೊಂದನ್ನು ಡೀಟೇಲಾಗಿ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನಾನು ಇದನ್ನು ಮಾರ್ಕಿಂಗ್ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನೋಡಿ. ಈ ಎಕ್ಸ್ಪರ್ಟ್ ಇರ್ತಾರಲ್ಲ ಕೆಲವರು ಹಾಕಿ ಅಭ್ಯಾಸ ಆಗಿರ್ತಾರೆ, ಅವರಿಗೆ ಮಾರ್ಕಿಂಗ್ ಬೇಕಾಗಲ್ಲ, ಡೈರೆಕ್ಟಾಗಿ ಹಾಕ್ಬೋದು. ಬಟ್ ಸ್ಟಾರ್ಟ್ ಮಾಡೋರು ಅಂದರೆ ಬೇಸಿಕ್ ಕಲಿಯೋರಿಗೆ ಮಾರ್ಕಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನೋಡಿರಿ, ಎಲ್ಲೂ ಒಂದು ಪಾಯಿಂಟ್ ಆಫ್ ವ್ಯೂನು ವ್ಯತ್ಯಾಸ ಆಗಿಲ್ಲ. ಕರೆಕ್ಟಾಗಿ ಒಂದ್ರ ಪಕ್ಕ ಒಂದು ಜೋಡಿಸಿರೋ ಥರನೇ ಬಂದಿದೆ. ಇದು ಯಾವ ಥರ ಹಾಕೋದು ಮತ್ತು ಯಾವ ಥರ ಮಾರ್ಕಿಂಗ್ ಮಾಡ್ಕೊಳ್ಳೋದಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಮಾರ್ಕಿಂಗು, ಆಮೇಲೆ ಇದು ಬೀಡ್ಸ್ ಹಾಕೋದು ತೋರಿಸ್ತೀನಿ. ಅದು ಯಾವ್ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿ. ನಾನು ಈ ವಿಡಿಯೋದಲ್ಲಿ ಈ ಆರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ ಡಿಸೈನ್ನ ಮೆಜರ್ಮೆಂಟ್ ಯಾವ ಥರ ತಗೊಳ್ಳೋದಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿರಿ, ಇಲ್ಲಿ 1 ಸೆಂಟಿಮೀಟ್ರು ಇಲ್ಲಿಂದ ಇಲ್ಲಿವರೆಗೂ, ಇದು ಅರ್ಧ, ಇದು ಕಾಲು ಸೆಂಟಿಮೀಟರ್ಗೆ ಒಂದು ಲೈನ್ ಎಳಿತೀನಿ ನೋಡಿ. ಒಂಚೂರು ವೇರಿಯೇಷನ್ ಆಗುತ್ತೆ, ಅಂದರೆ 1/4 ಸೆಂಟಿಮೀಟ್ರಿಗಿಂತ ಒಂಚೂರು ಜಾಸ್ತಿ, ತೀರ ಕಡಿಮೆ ಆಗಿಬಿಡುತ್ತೆ. ಇಲ್ಲಿ ಈ ಚಮಕಿ ಮೇಲೆ ಲವಂಗ ಸ್ಟಿಚ್ ಹಾಕ್ಬೇಕು, ಲವಂಗಲ್ಲ, ಇದು ಫ್ರೆಂಚ್ ನಟ್ ಹಾಕ್ಬೇಕು. ಅದಕ್ಕೋಸ್ಕರ ಒಂದು 2 ಲೈನ್ ಇರುತ್ತಲ್ಲ, ಇದಕ್ಕಿಂತ ಒಂಚೂರು ಮಧ್ಯದಲ್ಲಿ ಎಳೆದ್ರೂ ನಡೆಯುತ್ತೆ ನೋಡಿ. 2 ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡ್ಕೊಂತ ಹೋಗ್ಬೇಕು ನೋಡಿ. 1 2 ಈ ಥರ ಮಾರ್ಕ್ ಮಾಡ್ಕೊತ ಹೋಗಿ ಈಸಿಯಾಗಿ ಹಾಕಕ್ಕೆ ಬರುತ್ತೆ. ಕರೆಕ್ಟ್ ಮಾರ್ಕಿಂಗ್ ಕರೆಕ್ಟಾಗಿದ್ದರೆ ಏನಾಗುತ್ತೆ, ವರ್ಕ್ ಕರೆಕ್ಟಾಗಿ ಬರುತ್ತೆ ನೋಡಿ. ಅದಕ್ಕೋಸ್ಕರ ಈ ಔಟ್ಲೈನ್ ಏನು ಹಾಕಿದ್ದೀವೋ ಅದು ಸುತ್ತ, ಇದು ಫಸ್ಟು ನಾನು ಇದು ಸೆಲ್ಫ್ ಇರೋದ್ರಿಂದ ನಾನೇನು ಮಾಡಿದ್ದೀನಿ, ಕಾಂಟ್ರಾಸ್ಟ್ ಬಳಸಿಲ್ಲ, ಜರಿಲೇ 3 ಲೈನು ಚೈನ್ ಸ್ಟಿಚ್ ಹಾಕಿನಿ, ಮತ್ತು ಒಂದು ಕಟ್ ವರ್ಕ್ ಬೀಡ್ಸ್ ಹಾಕಿದ್ದೀನಿ 1 ಲೈನು. ಈ ಔಟ್ಲೈನ್ ಆದಮೇಲೆ ನಾನು ಈಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಒಟ್ಟು 1/4 ಇಂಚ್ಗಿಂತ ಚೂರು ಜಾಸ್ತಿ ಅಷ್ಟೇ. ಇವಾಗ 1 2 ಇದು 1/4 ಇಂಚ್ ಆಗುತ್ತೆ. ಇದಕ್ಕಿಂತ ಈ 2 ಲೈನ್ ಮಧ್ಯದಲ್ಲಿರುತ್ತಲ್ಲ, ಅದಕ್ಕೆ ಮಾರ್ಕ್ ಮಾಡಿ. ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತ ಇದ್ರೆ ಏನಾಗುತ್ತೆ, ವರ್ಕ್ ಈಸಿ ಆಗುತ್ತೆ ನೋಡಿ. ಹಂಗೇನೂ ಹಾಕ್ಬೋದು, ಬಟ್ ಕರೆಕ್ಟ್ ಮಾರ್ಕಿಂಗ್ ಇದ್ದರೆ ಈಸಿಯಾಗಿ ಹಾಕ್ಬೋದಲ್ವ, ಟೆನ್ಷನ್ ಇರೋದಿಲ್ಲ ಒಂದು, ಮತ್ತು ಲೇಟು ಆಗೋದಿಲ್ಲ. ಮತ್ತು ಆಮೇಲೆ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂದರೆ ಬಿಚ್ಚೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮಾರ್ಕ್ ಮಾಡ್ಕೊಂಡು ಈಸಿಯಾಗಿ ಹಾಕ್ಬಿಡ್ಬೋದು. 2 1 2 1 2 ನೋಡಿ, ಕರೆಕ್ಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು ಚೂರು ಎಲ್ಲೂ ವ್ಯತ್ಯಾಸನೇ ಆಗ್ತಿಲ್ಲ. ಈ ಥರ ಈ ಕರ್ವ್ ಶೇಪ್ ಬಂದಾಗಲೂ ಅಷ್ಟೇ ನೀಟಾಗಿ ಕರೆಕ್ಟಾಗಿ ಇದು ಟೇಪ್ ಇಟ್ಕೊಂಡು ಹಾಕ್ಕೊಂಬರ್ರಿ. 1 2 1 2 ಸ್ವಲ್ಪ ಕ್ರಾಸ್ ಮಾಡಿ ಅಷ್ಟೇ ಟೇಪು. 1 2 1 2 1 2 1 2 ನೋಡಿ. ಹಾಕಂತ ಇರ್ಬೇಕಾದ್ರೆ ಈ ಥರ ಫ್ರೇಮ್ನ ಟರ್ನ್ ಮಾಡ್ಕೊಂತ ಬರಬೇಕು. ಈ ಥರ ಕರ್ವ್ ಶೇಪ್ ಬಂದಾಗ ಈ ಥರ ಟೇಪ್ನ ಚೂರೇ ಕರ್ವ್ ಈ ಥರ ಟರ್ನ್ ಮಾಡ್ಕೊಂತ ಹಾಕಂತ ಬರ್ಬೇಕು ನೋಡಿ. 1 2 1 2 ಹಾಕ್ಬೇಕಾದ್ರೆ ಹಿಂಗೆ ಹಾಕಕ್ಕೆ ಹೋಗಬೇಡಿ. ಇದು ಹೆಂಗೆ ಬರುತ್ತೋ ಹಂಗೆ ಸ್ಟ್ರೈಟಾಗಿ ಹಿಂಗೆ
ಕರು ಬಂದಾಗ ಈ ಥರ ಕ್ರಾಸಲ್ಲಿ ಬರುತ್ತೆ ನೋಡಿ. ಈಗ ಸ್ಟ್ರೈಟಾಗಿ ಇದು ಕೆಳಗಡೆ ಡೌನಲ್ಲಿದೆ, ಹಿಂಗೆ ಬರುತ್ತೆ. ಇದು ಒಂಚೂರು ಹಿಂಗೆ 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 ಈ ಥರ. ಒಂದು ಎರಡು ಹಿಂಗೆ ಸ್ವಲ್ಪ ಟೇಪ್ನ ಹಿಂಗೆ ಟರ್ನ್ ಮಾಡ್ಕೊಂತ ಮಾರ್ಕ್ ಮಾಡ್ಕೊತ ಬರ್ರಿ. ಒಂದು ಎರಡು ನೋಡಿರಿ, ಈ ಥರ ಸ್ವಲ್ಪ ಕ್ರಾಸ್ ಮಾಡ್ಕೊಂತ ಹಾಕ್ತಾ ಹೋದರೆ ಈಸಿಯಾಗಿ ಹಾಕ್ಬೋದು. ನೋಡಿರಿ, ಮೆಜರ್ಮೆಂಟ್ ಈ ಥರ ಮಾಡ್ಕೊಬೋದು. ತೀರಾ ಕಂಪ್ಲೀಟಾಗಿ ತೋರಿಸಿದ್ರೆ ಲೆಂತ್ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಒಂದು ಅರ್ಧ, ನಿಮಗೇನು ಇಷ್ಟು ಇದು ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟಿಗೆ ಒಂದು ಅರ್ಧ ಭಾಗ ತೋರಿಸ್ತೀನಿ ಅಂದರೆ ಮಿಕ್ಕಿರೋ ಅರ್ಧ ಭಾಗನೂ ಈಸಿಯಾಗಿ ಹಾಕ್ಕೋಬೋದು. ನೋಡಿ, ಈಸಿಯಾಗಿ ಸಿಂಪಲ್ ಅಂದರೆ ಡೆಡ್ಲಿ ಸಿಂಪಲ್ ಇದೆ ನೋಡಿ ಇದು ಈ ಡಿಸೈನು. ಇದು ಯಾವ ಥರ ಹಾಕೋದಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಜಸ್ಟ್ ಏನಪ್ಪ ಅಂದರೆ ಮಾರ್ಕಿಂಗ್ ಅಷ್ಟೇ ತೋರಿಸಿದ್ದೀನಿ. ಇದು ಕೆಲವರು ಮಾರ್ಕಿಂಗ್ ಮಾಡ್ಕೊಳ್ಳಲ್ಲ, ಡೈರೆಕ್ಟಾಗಿ ಹಾಕ್ತಾರೆ. ಅಂದರೆ ಎಕ್ಸ್ಪರ್ಟ್ ಇರ್ತಾರೆ ಕೆಲವರು, ಹಂಗೆ ಗೊತ್ತಾಗುತ್ತೆ ಕೆಲವ್ರಿಗೆಲ್ಲ. ಕೆಲವರು ಇಲ್ಲ ಗೊತ್ತಾಗೋದಿಲ್ಲಪ್ಪ, ಮಾರ್ಕಿಂಗ್ ಇದ್ರೇ ಈಸಿಯಾಗಿ ಹಾಕ್ಬೋದು, ಟೆನ್ಷನ್ ಇರೋಲ್ಲ ಮಾರ್ಕಿಂಗ್ ಇದ್ದರೆ ಅನ್ನೋರು ಮಾರ್ಕ್ ಮಾಡ್ಕೊಂಡು ಹಾಕ್ಬೋದು. ನೋಡಿ ಈ ಥರ ಮಾರ್ಕಿಂಗ್ ತೋರಿಸ್ತೀನಿ. ನಿಮಗೆ ಇಷ್ಟ ಆಗುತ್ತೆ, ಯಾಕಂದರೆ ಮಾರ್ಕಿಂಗು ತುಂಬ ಕಷ್ಟ ಮಾಡ್ಕೊಳ್ಳೋದು. ಅಂದರೆ ಇದು ಸಿಂಪಲ್ಲಾಗಿದೆ, ಬಟ್ ಕೆಲವೊಂದು ಡಿಸೈನ್ ಹಾಕೋವಿರ್ತಾವಲ್ಲ ಅವೆಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ. ಸ್ವಲ್ಪ ಹಿಂದು ಮುಂದೆ ವ್ಯತ್ಯಾಸ ಆಯಿತು ಅಂದರೆ ಡಿಸೈನು ಸ್ವಲ್ಪ ಚಿಕ್ಕದು ದೊಡ್ಡದು ಬಂದುಬಿಡುತ್ತಲ್ಲ, ಆಗ ತುಂಬ ವ್ಯತ್ಯಾಸ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಮಾರ್ಕಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಸಿಂಪಲ್ಲಾಗಿದೆ ಮತ್ತು ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದೂ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ಬಟ್ ಮಾರ್ಕಿಂಗನ್ನು ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.